ಎಲ್ಲ ಕನ್ನಡದ ಪ್ರೇಕ್ಷಕರಿಗೆ ಒಂದು ಹೊಸ ಚಿತ್ರವನ್ನು ಮೋಹನ್ ಲಾಲ್ ಜೊತೆ ಮೊದಲು ಬಾರಿಗೆ ನಟನೆ ಮಾಡಲಿಕ್ಕೆ ನಮ್ಮ ಲಂಕೇಶ್ ಮೊಮ್ಮಗ ಅವರೆಲ್ಲರ ಕುಟುಂಬದವರು ಸೇರಿ ಈ ಕಾರ್ಯಕ್ರಮ ಈ ಚಿತ್ರ ಮಾಡ್ತಾ ಇರೋದು ತಿಳಿದು ಭಾಳ ಸಂತೋಷ ಆಯಿತು. ನಾನು ಒಂದು ತಿಂಗಳಿಂದ ಬಾಂಬೆಗೆ ಹೋಗಿದ್ದೆ. ಒಬ್ಬ ಮಾಜಿ ಮುಖ್ಯಮಂತ್ರಿ ಕುಟುಂಬದಲ್ಲಿ ಒಂದು ಮದುವೆ ಇತ್ತು. ಅಲ್ಲಿ ಅನೇಕರು ನನಗೆ ಬಾಲಿವುಡ್ ಫಿಲಮ್ ಇಂಡಸ್ಟ್ರಿಯವರು ಬಂದು ನನ್ನನ್ನು ಭೇಟಿ ಮಾಡಿದ್ರು. ನಾನು ನೋಡಿದ ತಕ್ಷಣ ನನ್ನೇ ಮಾತಾಡ್ಲಿಕ್ಕೆ ಬಂದರು. ನನ್ನ ಜೊತೆ ನಮ್ಮ ದೇಶಮುಖ್ ಮಗನೂ ಕೂತಿದ್ದ, ನಮ್ಮ ಕಲಾವಿದ ಆತ ಕೂಡ ಮೂರನೇವರು. ಸೊ ನೋಡ್ಬಿಟ್ಟು ಎಲ್ಲ ಹೇಳ್ತಾಯಿದ್ರು, ಬಾಲಿವುಡ್ ಹ್ಯಾಸ್ ಸ್ಲೆಪ್ಟ್, ಸ್ಯಾಂಡಲ್ವುಡ್ ಹ್ಯಾಸ್ ರೈಸನ್ ಅಂಥೇಳಿ ಹೇಳ್ತಾಯಿದ್ರು. ಅಂದರೆ ಕನ್ನಡ ಚಿತ್ರಮಂದಿರ ಸ್ಯಾಂಡಲ್ವುಡ್ಡು ಇವತ್ತು ಇಡೀ ಭಾರತವನ್ನು ಆಕರ್ಷಣೆ ಮಾಡಿಕೊಂಡು ನಮ್ಮ ದಕ್ಷಿಣ ಭಾರತ ಅದು ಕೂಡ ಮಾಡಿ ಹೊರಗಡೆ ದೇಶಗಳಲ್ಲೂ ಕೂಡ ಹೋಗಿ ಬಿಡುಗಡೆ ಮಾಡೋದನ್ನು ನಾವೆಲ್ಲ ಗಮನಿಸಿದ್ದೇವೆ. ಸೊ ಯಾರ್ಯಾರು ಈ ಪ್ರಯತ್ನದಲ್ಲಿ ಕೈಗೊಂಡಿದ್ದಾರೆ ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸಬೇಕು. ನಮ್ಮ ಚಿತ್ರರಂಗ ಬೆಳೀತಾ ಇದೆ, ಹೊಸ ಥಿಯೇಟ್ರ್ಗಳು ಬರಬೇಕು. ಈಗ ಟಿ ವಿಗಳಲ್ಲಿ ವಿವಿಧ ರೀತಿಯಲ್ಲಿ ಆಪ್ಷನ್ಸ್ ಬಂದ ಮೇಲೆ ಫಿಲಮ್ ಇಂಡಸ್ಟ್ರಿಗೆ ತೊಂದರೆ ಆಗಿದೆ, ಅದು ಕೂಡ ನನಗೆ ಅರಿವಿದೆ. ಆದರೂ ರಿಸ್ಕ್ ತಗೊಳ್ತಾ ಇದ್ದಾರೆ ನಮ್ಮವರೆಲ್ಲ. ಸೊ ಆ್ಯಕ್ಟರ್ಸ್ ಇರ್ಬೋದು, ಪ್ರೊಡ್ಯೂಸರ್ಸ್ ಇರ್ಬೋದು, ವಿಶೇಷವಾಗಿ ಇನ್ವೆಸ್ಟರ್ಸ್, ಅವ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಪ್ರೇಕ್ಷಕರ ಬಗ್ಗೆ ಯೋಚನೆ ಮಾಡಬೇಕು. ಇನ್ವೆಸ್ಟರ್ ಸ್ಟ್ರಾಂಗ್ ಇದ್ದರೆ ಪ್ರೊಡ್ಯೂಸರ್ ಸ್ಟ್ರಾಂಗ್ ಆಗ್ತಾನೆ, ಆ್ಯಕ್ಟರ್ಗಳು ಸ್ಟ್ರಾಂಗ್ ಆಗ್ತಾರೆ. ಮತ್ತು ನಮಗೆಲ್ಲ ಪ್ರೇಕ್ಷಕರಿಗೆ ನಾವೆಲ್ಲ ಏನಿದ್ದೀವಿ ಎಕ್ಸಿಬಿಟ್ ಮಾಡೋರು ಇಲ್ಲಾಂದ್ರೆ ನೋಡೋರು ನಮಗೂ ಎಲ್ಲ ಭಾಳ ಸಂತೋಷ ಆಗ್ತದೆ. ಸೊ ಈ ವರ್ಷ ನಮ್ಮ ಇಂಜಿನಿಯರ್ ಲಂಕೇಶ ಪುತ್ರ, ದೊಡ್ಡ ಲಂಕೇಶ್ನ ಮೊಮ್ಮಗ, ನಮ್ಮ ಎಲ್ಲ ಹೊಸ ಕಲಾವಿದರನ್ನ ಇಟ್ಕೊಂಡು ಮೋಹನ್ ಲಾಲ್ ಜೊತೆಲಿ 4 ಭಾಷೆಯಲ್ಲಿ ಈ ಚಿತ್ರ ಹೊರಬರ್ತಾ ಇರೋದು ನಮ್ಮೆಲ್ಲರೂ ಕೂಡ ಸಂತೋಷ ತಂದಿದೆ. ನನ್ನ ವೈಯಕ್ತಿಕವಾಗಿ ನಾನೇ ಬಂದು ಆಶೀರ್ವಾದ ಮಾಡಬೇಕು ಅಂತೇಳಿ ಇಂಜಿನಿಯರ್ ಕೇಳಿದಾಗ, ನಾನು ಗವರ್ನರ್ ಮನೇಲಿ ಕಾರ್ಯಕ್ರಮ ಐತಿ ಈಗ ನನಗೆ, ಅದನ್ನು ಬಿಟ್ಟು ಬಂದು ಆಶೀರ್ವಾದ ಮಾಡ್ತಾಯಿದ್ದೀನಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಲೆಟ್ 25 end and 26 be a very big successful year for you and the future of film industry in ಕರ್ನಾಟಕ. ಇನ್ನು ಭಾಳ ಜನ ಪಾಪ ಎಲ್ಲ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಹೊಸ ಸಿನಿಮಾಗಳು ಬರಬೇಕು, ಕಲೆ ಬರಬೇಕು, ಪ್ರೋತ್ಸಾಹ ಆಗಬೇಕು. ನಮ್ಮ ಸಾಹಿತ್ಯ ಲೋಕ ಮತ್ತು ಚಿತ್ರರಂಗ ಇವೆರಡೂ ಕೂಡ ಬೆಳೀಬೇಕು. ಯಾಕೆಂದರೆ ನಮ್ಮ ಸಂಸ್ಕೃತಿನ ಉಳಿಸಲೇಬೇಕು. ಸೊ ಅದು ಇವತ್ತೆಲ್ಲ ಕೂಡ ಕೆಲಸ ಆಗಿದೆ. ನಾನು ಮಂತಾರನ ಒಂದು ಸ್ವಲ್ಪ ನೋಡಿದೆ ಅಷ್ಟೇ, ಫುಲ್ ನೋಡೋಕ್ಕಾಗಲಿಲ್ಲ. ಚೆನ್ನಾಗಿದೆ ಅಂತ ಭಾಳ ಜನ ನಂಗೆ ಹೇಳಿದ್ರು. ಅವರು ಗೊತ್ತಿದೆ ನನಗೆಲ್ಲ, ಆ್ಯಕ್ಟ್ರಸ್ಸಿಂದ ಹಿಡಿದು ಎಲ್ಲರೂ ಕೂಡ. ಸೊ ಭಾಳ ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದಾರೆ, ರಿಸ್ಕಿ ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದಾರೆ. ಐ ವಿಶ್ ಯು ಆಲ್ ದ ಬೆಸ್ಟ್, ಗುಡ್ ಲಕ್, ಥ್ಯಾಂಕ್ ಯು. ಸೊ ನಾನು 25 ಡಿಸೆಂಬರ್ ಈ ನಮ್ಮ ಕನ್ನಡ ಲೋಕಕ್ಕೆ ಈ ಋಷಭ ಅಂದರೆ ಗುಳಿ ಸೊ ಆ ಗುಳಿ ಇಡೀ ಭಾರತವನ್ನು ನುಗ್ಲಿ, ಯಶಸ್ಸಾಗಲಿ, ಈ ಋಷಭಕ್ಕೆ ಒಂದು ದೊಡ್ಡ ಶಕ್ತಿ ತುಂಬಲಿ ಅಂತೇಳಿ ತುಂಬ ಹೃದಯದಿಂದ ನಮ್ಮೆಲ್ಲ ಕನ್ನಡ ನಾಡಿನ ಜನತೆ ಪರವಾಗಿ ಶುಭವನ್ನು ಹಾರೈಸ್ತಾ ಇದ್ದೇನೆ. ಐ ವಿಶ್ ಯು ಆಲ್ ದ ಬೆಸ್ಟ್, ಗುಡ್ ಲಕ್, ಗಾಡ್ ಬ್ಲೆಸ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಮೇ ಯುವರ್ ಇನ್ವೆಸ್ಟ್ಮೆಂಟ್ ಬಿ ಸ್ಟ್ರಾಂಗ್ and you should recover, you should gain more.
ಯು ಶುಡ್ ಮೇಕ್ ಮೋರ್ ಫಿಲಮ್ಸ್.